ನಾವು ಪಾರ್ಕಿಂಗ್ ಫೀಸ್ ಕಡಿಮೆ ಮಾಡಿದರೂ ಸಹ ಒಂಥರ ನಿಮ್ಮ ಪತ್ರಿಕೆ ಆಗಲಿ ಮಾಧ್ಯಮದಲ್ಲಿ ಅದಕ್ಕೆ ಉಲ್ಟಾ ನ್ಯಾರೇಟಿವ್ ಬರ್ತಾ ಇರುವುದು, ಅದಕ್ಕೆ ನಮಗೆ ಭಾಳ ಶೋಕ ಮತ್ತು ಒಂಥರ ನೋಡಿ, ಕಡಿಮೆ ಇದ್ದರೆ ನಾವು ಯಾವುದೊಂದು ಕೆಲಸ ಮಾಡ್ತೀವಿ ಅದಕ್ಕೆ ಆ ಥರ ದೃಷ್ಟಿಯಿಂದ ನೋಡಬಾರ್ದು. ಸ್ವಲ್ಪ ಅಬ್ಜೆಕ್ಟಿವ್ ಆಗಿ ವಸ್ತುನಿಷ್ಠವಾಗಿ ವಿಚಾರಗಳನ್ನು ಗ್ರಹಿಸಿದರೆ ಆ ಥರ ತೊಂದರೆ ಉಂಟಾಗೋದಿಲ್ಲ. ಹೀಗಾಗಿ ನೋಡಿ, ಹಿಂದೆ ನಮ್ಮ ಪಾರ್ಕಿಂಗ್ ಏರಿಯಾ, ಕಂಪ್ಲೀಟ್ ಪಾರ್ಕಿಂಗ್ ಏರಿಯಾ ಏನಿದೆ, ಆ ಪಾರ್ಕಿಂಗ್ ಏರಿಯಾಗೆ ಮಾಮೂಲಿ ನೀವು ಪ್ರತಿಯೊಂದು ಚದರಡಿಗೆ ಎಷ್ಟು ಅಮೌಂಟ್ ಕಟ್ತೀರಿ ಅದಕ್ಕೆ 50% ಅಮೌಂಟ್ ಕಟ್ತಿದ್ದೀರಿ. ಅಂದರೆ UAV ವ್ಯಾಲ್ಯೂ ಹಾಕ್ಕೊಂಡು ಆ ಏರಿಯಾ ಏನಿದೆ ನೋಡಿಕೊಂಡು ಆ ಪ್ರಕಾರ ಕಟ್ಕೊಂಡು ಬರ್ತಿದ್ದೀರಿ. ಈಗ ಏನಾಯಿತು, 50% ತುಂಬ ಜಾಸ್ತಿ ಆಗಿದೆ. ಮತ್ತು ಇದರಲ್ಲಿ ನಮ್ಮ ಕಮರ್ಷಿಯಲ್ದಲ್ಲಿ ಅದನ್ನೇ ಫಾರ್ಮುಲಾ ಮಾಡಿದರೆ ಅದಕ್ಕೆ ಒಂದು ಬೇರೆ ಥರ ರೇಟ್ ಬರ್ತಾಯಿತ್ತು. ಮಾಮೂಲಿಯಾಗಿ ನಾವು ₹7 23 24 ಪೈಸೆ ಇಲ್ಲಟ್ರಸಿ ₹7 ಪರ್ ಪಾರ್ಕಿಂಗ್ ಸ್ಲಾಟ್ಗೆ ಕಮರ್ಷಿಯಲಿಂದ ಪಡ್ತಾ ಇದ್ದಿದ್ದು. ₹7 10 ಪೈಸೆ 12 ಪೈಸೆ ಎವರೇಜಲ್ಲಿ. ಕೆಲವು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಜಾಸ್ತಿ ಆಗ್ತಾಯಿತ್ತು, ಕೆಲವು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ UAV ಆಧಾರದ ಮೇಲೆ, ಝೋನಿಂಗ್ ಆಧಾರದ ಮೇಲೆ ಕಡಿಮೆ ಆಗ್ತಿತ್ತು. ಆ ಝೋನ್ಗೆ ಹೇಗಾದರೂ ತಾರತಮ್ಯ ಇದೆ, ಮೇಲ್ಗಡೆ ಕೆಳಗಡೆ ಇದೆ. ಅಂದರೆ ಆ ಝೋನ್ನಲ್ಲಿ ದೊಡ್ಡ ಒಳ್ಳೆಯ ಪ್ರಾಪರ್ಟಿ 15-20 ಸಾವಿರ ಇದ್ದರೂ ಸಹ ಅವರಿಗೆ ನಾವು ರೆಂಟಲ್ ವ್ಯಾಲ್ಯೂ ಕಡಿಮೆ ಇದೆ ಅಂತ ಆಧಾರದ ಮೇಲೆ ಸಿ ಝೋನ್ಗೆ ಇದ್ದರೆ ಅದು ಕಡಿಮೆ ತಗೊಳ್ತಾ ಬಂದಿದ್ದೀವಿ. ಹೀಗಾಗಿ ಅದೆಲ್ಲ ರ್ಯಾಷನಲೈಸ್ ಮಾಡಿ ಈಗ ₹2 2.1 ಪೈಸಾ 10-20 ಪೈಸಾ ಜಾಸ್ತಿ ನನಗೆ ಎವರೇಜ್ ಆಗಿ ಏನು ಬರ್ತಾಯಿತ್ತು, ಅದಕ್ಕಿಂತ ರೆಸಿಡೆನ್ಷಿಯಲ್ಗೆ ₹2 ಆಯಿತು, ಇದಕ್ಕೆ ನಾನ್ ರೆಸಿಡೆನ್ಷಿಯಲ್ಗೆ ₹3 ಆಯಿತು, ₹7 ಇಳಿಕೆಯಾಗಿ. ಈ 2024-25ನೇ ಇಸ್ವಿಯಲ್ಲಿ ನಾವು ಸರಿಸುಮಾರು ₹225 ಕೋಟಿ ಸಂಗ್ರಹಣೆ ಮಾಡಿದ್ದೇವೆ. 171 ಕೋಟಿ ಮಾತ್ರ ಬರಲಿಕ್ಕಿದೆ. ಅಂದರೆ 42-43 ಕೋಟಿ ನಾವು ಇದರಲ್ಲಿ ಹೋತ ಆದರೂ ಸಹ ರ್ಯಾಷನಲೈಸೇಷನ್ ದೃಷ್ಟಿಯಿಂದ ಮತ್ತು ಅನ್ನೆಸರಿಯಾಗಿ ಪಾರ್ಕಿಂಗೇ ಎಷ್ಟು ದುಡ್ಡು ತೊಗೊಳ್ತಾ ಇದ್ದೀರಿ ಅಂತ ಮಾಡಿ ಆ ಪಾರ್ಕಿಂಗ್ ಏರಿಯಾನ ತೋರಿಸದೇ ಇರುವುದು, ನಾನು ಪಾರ್ಕಿಂಗ್ ಬೇಡ ಔಟ್ಸೈಡೇ ಪಾರ್ಕಿಂಗ್ನಲ್ಲಿ ಮಾಡ್ತಾ ಇರುವುದು ಅಥವಾ ಏನೇನೋ ಮಾಡ್ತಾ ಇರುವುದು, ಅದೆಲ್ಲ ಸರಿ ಇಲ್ಲ ಅಂತ ಮಾಡಿ ನಾವು ಪಾರ್ಕಿಂಗ್ ಏರಿಯಾ ಎಷ್ಟಿದೆ ಅದಕ್ಕಿಂತ ಜಾಸ್ತಿ ಮಾಡ್ಕೊಳ್ಳಿ. ನಾವು ಕನಿಷ್ಠ ಇಟ್ಕೊಳ್ತೀವಿ ಅಷ್ಟು, ಅದಕ್ಕಿಂತ ಜಾಸ್ತಿ ಮಾಡಿದರೂ ಸಹ ಅವರಿಗೆ ತೊಂದರೆ ಏನಿಲ್ಲ. ಅಷ್ಟು ಪ್ರಮಾಣಕ್ಕೆ ನಾವು ಟ್ಯಾಕ್ಸ್ ಕಡಿಮೆ ತಗೊಳ್ತೀವಿ. ಹೀಗಾಗಿ ಆ ಥರ ಆಗಿದೆ. ರೆಸಿಡೆನ್ಷಿಯಲ್ನಲ್ಲಿಯೂ ಕೂಡ ನನಗೆ ಆ್ಯಕ್ಚುಯಲ್ ಆಗಿ ಅವ್ರ ಲೆಕ್ಕ ಪ್ರಕಾರ 30 ಕೋಟಿಯಷ್ಟು ಕಡಿಮೆ ಆಗ್ತಾಯಿದೆ ಅಂತ ಲೆಕ್ಕ. ಸೊ ಟೋಟಲ್ ನಮಗೆ 48-45 ಕೋಟಿಯಲ್ಲಿ 30 ಕೋಟಿಯಷ್ಟು ಕಡಿಮೆ ಆಗ್ತಾ ಇರುವುದು ರೆಸಿಡೆನ್ಷಿಯಲ್ ಕಡೆಯಿಂದನೇ ಕಂಡು ಬರುತ್ತದೆ. ಹೀಗಾಗಿ ನಾವು ಈಗಾಗಲೇ ನೋಟಿಫೈ ಮಾಡಿದ್ದೀವಿ. ಈ ನೋಟಿಫಿಕೇಷನ್ ಆಧಾರದ ಮೇಲೆ ಜನರು ತಮ್ಮ ಪ್ರತಿಕ್ರಿಯೆಯನ್ನು ಏನು ಕೊಡ್ತಾರೆ ಅದಕ್ಕೆ ನಾವು ಯಾವಾಗಲೂ ಅಪೇಕ್ಷೆ ಪಡ್ತೀವಿ. ಈ ಪ್ರಜಾಪ್ರಭುತ್ವದಲ್ಲಿ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಜನರ ಅಬ್ಜೆಕ್ಷನ್ಸ್, ಕ್ರಿಟಿಸಿಸಮ್ ಎಲ್ಲ ಪಡೆದುಬಿಟ್ಟೇ ಮಾಡಬೇಕಾಗಿರುತ್ತದೆ. ಆದರೆ ದಯವಿಟ್ಟು ನಮ್ಮ ರೂಲ್ಸ್ ಏನಿದೆ ಅದು ಓದಿಕೊಂಡು ನಮ್ಮ ಪ್ರತಿಕ್ರಿಯೆ